ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಬ್ಬ ಮಾಡಿ ಸಂಭ್ರಮಿಸುವಂಥ ಕ್ಷಣಕ್ಕೆ ಇನ್ನು 3 ದಿನ ಬಾಕಿ ಇದೆ. ಯಾವುದಿದು ಹಬ್ಬ ಮಾಡಿ ಸಂಭ್ರಮಿಸುವಂಥ ಕ್ಷಣ ಅಂತಂದರೆ ಬರ್ಡೇ ಇಲ್ಲ, ಯಾವುದು ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದು ರಿಲೀಸ್ ಆಗ್ತಾ ಇದೆ. ಅಂಜನಿ ಪುತ್ರ ಸಿನಿಮಾ ಕಳೆದ 6 ವರ್ಷಗಳ ಹಿಂದೆ ಬೆಳ್ಳಿತೆರೆ ಮೇಲೆ ವಿರಾಜಮಾನವಾಗಿ ಹೊಳೆದಿದ್ದಂತಹ ಸಿನಿಮಾ, ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿತ್ತು ಸಿನಿಮಾ. ಅದನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಿರ್ಮಾಪಕರಾಗಿರ್ತಕ್ಕಂಥ ಎನ್ ಕುಮಾರ್ ಅವರು ಮುಂದೆ ಬಂದಿದ್ದಾರೆ. ಸೊ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಈ ಕ್ಷಣ ನನ್ನ ಜೊತೆ ಆ ಸಿನಿಮಾದ ಬಗ್ಗೆ, ಆ ಸಿನಿಮಾ ರಿಲೀಸ್ ಮಾಡೋದ್ರ ಬಗ್ಗೆ ಮಾತಾಡೋದಕ್ಕೆ ಅವರೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಅಪ್ಪು ಸರ್ ಬರ್ಡೇಗೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒತ್ತಾಸೆ ಆಗಿತ್ತು. ಸೊ ಇದು ಡಬಲ್ ಧಮಾಕ. ಸೊ ಹಬ್ಬಕ್ಕೆ ಅಂದರೆ ಅಪ್ಪು ಸರ್ ಬರ್ಡೇಗೆ ಒಂದು ಜಾಕಿ ಸಿನಿಮಾ ರಿಲೀಸ್ ಆಯಿತು, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಮತ್ತೆ ಸಿನಿಮಾ. ಸೊ ಆ ಇಂಟೆನ್ಷನಲಿ ಮಾಡ್ತಾ ಇರೋದಾ ಅಥವಾ ಯಾಕೆ ಅಂಜನಿ ಪುತ್ರ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ನಿಮಗೆ ಮನಸ್ಸು ಬಂತು ಅಂತ? ನಮ್ಮ ಜಾಕಿ ಸಿನಿಮಾ ಭಾಳ ಚೆನ್ನಾಗೋಯಿತು, ಅಭಿಮಾನಿಗಳು ಯಶಸ್ವಿಗೊಳಿಸಿದ್ರು. ಆ ಒಂದು ಉದ್ದೇಶ ಇಟ್ಕೊಂಡು ಕೆಲವು ಊರಿಂದ ಅಭಿಮಾನಿಗಳು ಫೋನ್ ಮಾಡಿ ಸರ್ ಪಿಕ್ಚರ್ ರಿಲೀಸ್ ಮಾಡಿ, ನಮ್ಮ ಅಂಜನಿ ಪುತ್ರನ ನೋಡ್ತೀವಿ ಸರಿಯಪ್ಪ ಅಂತೇಳಿ ಅವರ ಆಸೆ ಮೇಲೆ ನಾವು ಪ್ರಯತ್ನ ಪಟ್ವಿ. ನಾವು ರಿಲೀಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಯಾವುದನ್ನ ಸಿನಿಮಾ ಇದೆಯಾ ಏನು ಎತ್ತ ಅಂತ ಸ್ವಲ್ಪ ಚರ್ಚೆ ಮಾಡ್ತೀನಿ, ಆಲೋಚನೆ ಮಾಡಿ. ಅದನ್ನು ನೋಡಿದಾಗ ನನಗೆ 10ನೇ ತಾರೀಕು ಸೂಕ್ತ ಅನ್ನಿಸ್ತು. ಯಾವುದು ಕನ್ನಡ ಪಿಕ್ಚರು ಇರಲಿಲ್ಲ, ದೊಡ್ಡ ನಟರು ಸ್ಟಾರ್ ಆಗಲಿ, ಒಳ್ಳೆ ಸಿನಿಮಾ. ಆಮೇಲೆ ಒಳ್ಳೆ ಸಿನಿಮಾ ಯಾವತ್ತಿದ್ರೂ ನಮ್ಮ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಿನೇ ನಮಗೆ ಜಾಕಿ. ಆಮೇಲೆ ಹಿಂದೆ ನೀವು ನೋಡಿರಬೇಕು, ಓಮ್ ಅನ್ನೋ ಸಿನಿಮಾ ಮತ್ತು ಕರಿಯ ಅನ್ನೋ ಸಿನಿಮಾ ಭಾಳಷ್ಟು ರಿಪೀಟನ್ನು ಅಭಿಮಾನಿಗಳು ನೋಡಿದ್ದಾರೆ. ಅದೇ ರೀತಿ ಒಂದು ಎಲ್ಲ ಪುನೀತ್ ಸರ್ ಪಿಕ್ಚರ್ಗಳು ಇವತ್ತು ಅವರ ಹೆಸರು ಎಲ್ಲಿದೆ ಅಂತ ನಾವು ಹೇಳೋದಿಲ್ಲ, ಬಹಳ ಉನ್ನತ ಸ್ಥಾನದಲ್ಲಿ. ಅದರಿಂದ ಈ ಪಿಕ್ಚರ್ನ ಬಿಡುಗಡೆ ಮಾಡಿದ್ರೆ ಅಭಿಮಾನಿಗಳು ನೋಡಿ ಸಂತೋಷ ಪಡ್ತಾರೆ, ನಮಗೂ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡ್ತಾಯಿದ್ದೀನಿ. ಈ ಸಡನ್ನಾಗಿ ಈ ಪಿಕ್ಚರ್ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಯಾವುದು. ಅದನ್ನೇ ಕೇಳೋಳಿದೆ. ಸೊ ಅಪ್ಪು ಸರ್ ಸಿನಿಮಾ ರಿಲೀಸ್ ಮಾಡಬೇಕು ಅಂಜನಿ ಪುತ್ರ ಅಂತ ನೀವು ಹೊರಟಿದ್ದೀರಾ. ಸೊ ಪವರ್ ಸಿನಿಮಾನು ನಾನು ಅದೇ ದಿನ ರಿಲೀಸ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ಸ್ ಮುಂದೆ ಬಂದಿದ್ದಾರೆ. ಸೊ 2 ಸಿನಿಮಾ, ಒಬ್ಬ ಸ್ಟಾರ್ ಸಿನಿಮಾ ಒಂದೇ ದಿನ ರಿಲೀಸ್ ಆಗ್ತಾ ಇರೋದ್ರಿಂದ ಸೊ ಯಾರಾದರೂ ಒಬ್ಬರು ಸ್ಟೆಪ್ನ ಹಿಂದೆ ತಗೋಬೋದಾಗಿತ್ತು. ಬಟ್ ಬಿಫೋರ್ ನೀವು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಕೇಳ್ಪಟ್ವಿ. ಏನು ಸರ್ ಅದ್ರ ಹಿನ್ನೆಲೆ? ನಾನು 26ನೇ ತಾರೀಕು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ವಿ. ಯೂಶ್ವಲಾಗಿ ನಾನು ಒಂದು ಸಲ ಡೇಟ್ ಅನೌನ್ಸ್ ಮಾಡಿದ್ರೆ ವಾಪಸ್ ಹೋಗಿಲ್ಲ. ಇದುವರೆಗೂ ಭಾಳಷ್ಟು ಒಂದು 35-40 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ, ಒಂದು 106 ಸಿನಿಮಾ ಬಿಡುಗಡೆ ಮಾಡಿದ್ದೀನಿ. ಆ ರೀತಿ ನಾನು ಯಾವತ್ತೂ ಹಿಂದೆ ಹೋಗಿಲ್ಲ. ಆಮೇಲೆ ನಾನು ಈ ವಿಷಯನ ಅವ್ರಿಗೆ ತಿಳಿಸಿದ್ದೀನಿ, ಸಂಬಂಧಪಟ್ಟಂಥವ್ರಿಗೆ ತಿಳಿಸಿದ್ಮೇಲೆ ಅವರು ಈ ರೀತಿ ಮಾಡ್ತಾಯಿದ್ದಾರೆ. ಇದಕ್ಕೆ ನಾನೇನು ಹೇಳೋಕ್ಕೆ ಶಕ್ತಿ ಇಲ್ಲ, ಇದಕ್ಕೆ ಅಭಿಮಾನಿಗಳೇ ಉತ್ತರ ಕೊಡಬೇಕು, ನಾನೇನು ಮಾಡೋಕ್ಕೆ ಇಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಿರ್ಮಾಪಕರಿಗೂ ಮಾಡಿದೆ, ಆ ಸಂಬಂಧಪಟ್ಟ ವಿತರಕರಿಗೂ ಮಾಡಿದೆ, ಮಾತಾಡಿ ನಾನು ಹೇಳಿದ್ದೀನಿ. ಇವತ್ತು ಚೇಂಬರಲ್ಲಿ ಕರೆದು ಮಾತಾಡ್ತೀನಿ ಅಂತ ಹೇಳಿದರು. ಈಗ ಚೇಂಬರ್ಗೆ ಇವಾಗ ಹೋಗ್ಬೇಕು ಅಂದ್ರೆ ನಿಮ್ಮ ಮೀಟಿಂಗ್ ಮುಗಿಸ್ಕೊಂಡು ಚೇಂಬರ್ಗೆ ಹೋಗೋಣ ಅಂತ ಇದ್ದೀನಿ. ಅವ್ರು ಚೇಂಬರ್ನವ್ರು ಏನು ಮಾಡ್ತಾರೆ ನೋಡ್ಬಿಟ್ಟು ಒಂದು ತೀರ್ಮಾನ ಮಾಡಬೇಕು. ಅಂಜನಿ ಪುತ್ರ ಸಿನಿಮಾ 6 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಮೇನ್ ಥಿಯೇಟ್ರ್ ಯಾವುದಾಗಿತ್ತು ಮತ್ತು ಇವಾಗ ರಿಲೀಸ್ ಟೈಮ್ನಲ್ಲಿ ಮೇನ್ ಥಿಯೇಟ್ರ್ ಯಾವುದಿರುತ್ತೆ? ಎಷ್ಟು ಥಿಯೇಟ್ರ್ಗಳಲ್ಲಿ ಅವತ್ತು ರಿಲೀಸ್ ಆಗಿತ್ತು ಮತ್ತು ಎಷ್ಟು ಥಿಯೇಟ್ರ್ಗಳಲ್ಲಿ ಈಗ ರಿಲೀಸ್ ಮಾಡ್ತಿದ್ದೀರಿ? ಅವತ್ತು 17ನೇ ಇಸ್ವಿಲಿ ಮಾಡಿದಾಗ ಮೇನ್ ಥಿಯೇಟ್ರ್ ಬಂದು ತ್ರಿವೇಣಿ ಇತ್ತು, ಇವಾಗ ಬಂದು ಭೂಮಿಕಾ ಆಗಿದೆ. ಅವತ್ತು ಸುಮಾರು 250 ಚಿತ್ರಮಂದಿರ ಮಾಡಿದ್ದೆ. ಇವತ್ತು ಒಂದು 75ರಿಂದ 100 ಚಿತ್ರಮಂದಿರ ಕನ್ಫರ್ಮ್ ಆಗುತ್ತೆ, ಅದೆರಡನೇ ಮಾತಿಲ್ಲ. 75ರಿಂದ 100 ಸಿನಿಮಾ ಆಗುತ್ತೆ. ನಂತರ ಏನಾಗುತ್ತೆ ಅಂದರೆ ನಮ್ಮ ಇವರು ಚಿತ್ರಮಂದಿರದವ್ರಿಗೂ ಸ್ವಲ್ಪ ಗೊಂದಲ, 2 ಸಿನಿಮಾ ಬರ್ತಾ ಇದೆ ಅಂತ. ಅವರು ಅದನ್ನು ಮಾಡೋದ ಇದು ಮಾಡೋದನ್ನೋ ಒಂದು ಆಲೋಚನೆ ಇರ್ತಾರೆ. ಶುಕ್ರವಾರ ರಿಲೀಸ್ ಆದಮೇಲೆ ಯಾವುದು ರಿಪೋರ್ಟ್ ಚೆನ್ನಾಗಿರ್ತೈತೆ, ಪಬ್ಲಿಕ್ ಯಾವುದು ಇಷ್ಟಪಡುತ್ತೆ ಅದನ್ನು ಹೆಚ್ಚಿಗೆ ಥಿಯೇಟ್ರ್ಗಳು ಶನಿವಾರದಿಂದ ಆಗ್ಬೋದು, ಭಾನುವಾರದಿಂದ ಆಗ್ಬೋದು ಮುಂದುವರಿಯುತ್ತೆ. ಅಂಜನಿ ಪುತ್ರ ಸಿನಿಮಾ ಶುರು ಆಗಿದ್ದು ಹೇಗೆ? ಮೊದಲನೇ ದಿನ ಯಾಕಂದರೆ ಇದು ಡೈರೆಕ್ಟ್ರು ಮತ್ತು ಹೀರೋ ಇಬ್ಬರು ಅಂದರೆ ಅಪ್ಪು ಸರು ಮತ್ತು ಹರ್ಷ ಸರು ಮಾತಾಡ್ಕೊಂಡು ನಿಮ್ಮ ಜೊತೆ ಬಂದಿದ್ದ ಅಥವಾ ಪುನೀತ್ ಸರ್ ಜೊತೆಗೆ ನೀವು ಮತ್ತು ಡೈರೆಕ್ಟ್ರು ಹೋಗಿ ಪುನೀತ್ ಸರ್ನ ಭೇಟಿ ಮಾಡಿದ್ದ, ಹೇಗೆ ಸರ್? ನಾನು ದೊಡ್ಡ ಮನೆ ಹುಡುಗ ಅಂತ ಒಂದು ಪಿಕ್ಚರು ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ನಾನು ತೊಗೊಂಡಿದ್ದೆ. ಆ ಪಿಕ್ಚರ್ ಸಕ್ಸಸ್ ಮೀಟು. ನಾವು ಮತ್ತು ಪುನೀತ್ ಸರ್ ಎಲ್ಲವೂ ಹೋಗಿ ಗುಲ್ಬರ್ಗ ಮತ್ತು ಹುಬ್ಳಿ ಆ ಕಡೆ ಎಲ್ಲ ಸಕ್ಸಸ್ ಮೀಟ್ಗೆ ಹೋದಾಗ ಹಂಗೆ ಚರ್ಚೆಗೆ ಬಂತು, ಸರ್ ನಾವು ಒಂದು ಪಿಕ್ಚರ್ ಮಾಡ್ತೀನಿ, ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ. ಆಯಿತು ಅಂತೇಳಿ ಯಾವುದನ್ನ ಕತೆ ಇದ್ದರೆ ತಗೊಂಬನ್ನಿ, ಒಳ್ಳೆಯ ಕತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಈ ಕತೆ ನಮ್ಮ ಸ್ನೇಹಿತರ ಹತ್ರ ಇತ್ತು. ಆವಾಗ ಆ ಸ್ನೇಹಿತರು ಕೇಳಿದೆ, ಕತೆ ಕೊಟ್ಟರು, ತೊಗೊಂಬಂದು ಸರ್ ಈ ಥರ ಸಿಕ್ತು ಸರ್ ಕತೆ ಅಂತಂದು, ಓಕೆ ಮಾಡಿಬಿಡೋಣ ಅಂತ ಬಂತು. ಡೈರೆಕ್ಟ್ರು ಯಾರನ್ನ ಮಾಡೋಣ ಅಂತ ಒಂದು ಚರ್ಚೆ ಬಂದಾಗ ನಾವು ಹಿಂಗೆ ಒಂದು 3-4 ಜನ ಅಂದ್ಕೊಂಡಾಗ ಹರ್ಷನೂ ಮಾಡ್ಬೋದಲ್ಲ ಅಂತ ಬಂದು. ಹರ್ಷನ್ನ ನಾವು ಮೊದಲನೇ ಪಿಕ್ಚರೇ ನಾವು ಮಾಡಿದ್ವಿ, ಗೆಳೆಯ ಅಂತ.
ನಾನು ಮತ್ತು ನಮ್ಮ ಸ್ನೇಹಿತರು 3 ಜನ ಸೇರಿ ಗೆಳೆಯ ಅನ್ನೋ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ವಿ. ಹರ್ಷ ಬಂದಿದ್ದು ನಮ್ಮ ಪಿಕ್ಚರಲ್ಲಿ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡಿದ್ದು, ರಂಗ SLC ಅಂತ ತಾವು ಕೇಳಿ, ಅದೇ ಫಸ್ಟ್ ಪಿಕ್ಚರ್. ಹರ್ಷ ನಮ್ಮ ಸಂಸ್ಥೆಯಲ್ಲಿ ಆ್ಯಕ್ಟ್ ಮಾಡಿಸಿದ್ದೀನಿ, ಕಾಶಿ ಫ್ರಮ್ ವಿಲೇಜ್ ಅಂತ, ಅದ್ರಲ್ಲಿ ತಮ್ಮನ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಆ ಒಂದು ಬಾಂಧವ್ಯ ಚೆನ್ನಾಗಿತ್ತು. ಪುನೀತ್ ಸಾರ್ಗೂ ಎಲ್ಲರಿಗೂ ಒಂದು ಇಷ್ಟವಾದಂಥ ಆಯಿತು. ಆ ಒಂದು ಇದರಲ್ಲಿ ಪಿಕ್ಚರ್ ಸ್ಟಾರ್ಟ್ ಆಯಿತು, ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಬಿಡುಗಡೆನೂ ಆಯಿತಮ್ಮ. ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂದರೆ ಅದು ಫಸ್ಟ್ ರಿಲೀಸ್ ಮಾಡಿದಾಗ ಒಂದು ದೊಡ್ಡ ಮಟ್ಟದ ಕಲೆಕ್ಷನ್ಸ್ ಆಗಿರುತ್ತೆ. ಸೊ ಆ ಒಂದು ಗಟ್ಸಿಂದನೇ ಮತ್ತೆ ರಿಲೀಸ್ ಮಾಡಿದಾಗಲೂ ಕೂಡ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಚೆನ್ನಾಗಿರುತ್ತೆ ಅನ್ನುವಂಥ ಹೋಪ್ಸ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಸರ್ ಈಗ ಇದು ಬೋನಸ್ಸು. ಅಭಿಮಾನಿಗಳು ಎಷ್ಟು ಬೋನಸ್ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಭಿಮಾನಿಗಳು ಏನು ಕೊಡ್ತಾರೆ ಅದನ್ನು ಸ್ವೀಕಾರ ನಾನು ಮಾಡ್ತೀನಿ. ಪ್ರೇಕ್ಷಕರು ಅಭಿಮಾನಿಗಳು ಅವರು ನೋಡಿದ್ರೆ ತಾನೇ, ಅವ್ರು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಅವ್ರ ಮೇಲೆ ಭರವಸೆ ಇದೆ. ಆ ಒಂದು ನಂಬಿಕೆ ಮೇಲೆ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ. ಮಾರುತಿಯ ಆಶೀರ್ವಾದ ನಿಮಗೆ ಆ ಸಿನಿಮಾದಿಂದ ಸಿಕ್ಕಿತ್ತು. ಇನ್ನೊಂದೇನು ವಿಶೇಷ ಅಂತಂದರೆ ಅಪ್ಪು ಸರ್ ಅವರು PRK ಆಡಿಯೋ ಸಂಸ್ಥೆ ಶುರುವಾಗಿದ್ದು ನಿಮ್ಮ ಸಿನಿಮಾದ ಆಡಿಯೋ ರಿಲೀಸ್ ಅಂದರೆ ಈ ಸಿನಿಮಾದಿಂದನೇ ಅವರು PRK ಅಂತ ಒಂದು ಆಡಿಯೋ ಸಂಸ್ಥೆನ ಕಟ್ಟಿದ್ದು, ಶುರು ಮಾಡಿದ್ದು. ಸೊ ಏನೆಲ್ಲ ಕನಸುಗಳನ್ನು ಕಟ್ಟಿದ್ರು ಮತ್ತು ಈ ಸಿನಿಮಾದಿಂದ ಶುರು ಮಾಡೋದ್ರ ಬಗ್ಗೆ ಅಪ್ಪು ಸರ್ ಏನಾದರೂ ಹೇಳಿದ್ರಾ? ಇಲ್ಲಮ್ಮ, ಆ ಟೈಮಲ್ಲಿ ಅವ್ರಿಗೂ ಬಂತು, ಅವ್ರಿಗೆ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ನಮ್ಮ ಅಪ್ಪು ಸಾರಿಗೆ ಆಲೋಚನೆ ಬಂತು. ಆವಾಗ ನಮ್ಮದು ಬಂತು. ನಮಗೂ ಒಂದು ಸಂಸ್ಥೆ ಬೆಳೆಯುವಾಗ ನಮ್ಮದು ಫಸ್ಟ್ ಪಿಕ್ಚರ್ ಅಂದಾಗ ನಮ್ಗೆ ಅದು ಖುಷಿ ಇರುತ್ತೆ. ಆ ಸಂಸ್ಥೆ ಭಾಳ ಉನ್ನತ ಮಟ್ಟಕ್ಕೆ ಹೋದಾಗ ನಮ್ಮದು ಅದರಲ್ಲಿ ಒಂದು ಚಿಕ್ಕ ಕಾಣಿಕೆ ಒಂದು ಇರುತ್ತೆ. ಅದರಿಂದ ಬಂದಾಗ ನಾವೇನಂದರೆ ನಾವು ಒಂದು ನಾಯಕ ನಟರ ಹತ್ರ ಭಾಳ ಒಳ್ಳೆಯ ಬಾಂಧವ್ಯದಲ್ಲಿ ಇರ್ತೀನಿ. ಆ ಒಂದು ಬಾಂಧವ್ಯ ಇದ್ದಾಗ ಅವೆಲ್ಲವೂ ಒಳ್ಳೆಯದಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ನಾವು ಒಂದು ಒಳ್ಳೆಯ ಅವರ ಒಂದು ವಿಶ್ವಾಸ ಚೆನ್ನಾಗಿತ್ತು. ಆ ವಿಶ್ವಾಸ ಸರ್ ಮಾಡಿ ಸರ್ ಅಂತಲೇ ನಾವು ಅವ್ರಿಗೆ ಮಾಡಿದ್ವಿ. ಅವ್ರದ್ದೇ ಸಿನಿಮಾ ಇದು. ಅಂದರೆ ಒಬ್ಬ ನಾಯಕ ನಟರು ಮಾಡಿದಾಗ ಆ ಸಿನಿಮಾ ಬಂದು ಅವ್ರದ್ದೇ ಇರುತ್ತೆ. ನಿರ್ಮಾಪಕ ಆಮೇಲೆ ಬರ್ತಾರೆ. ಯಾಕೆ ಎಲ್ಲ ಪುನೀತ್ ಸರ್ ಸಿನಿಮಾ ಅಂತ ಇರುತ್ತೆ, ಕುಮಾರ್ ಸಿನಿಮಾ ಅನ್ನಲ್ಲ. ಆ ಒಂದು ಇರ್ತವೆ. ಅದರಿಂದ ಒಂದು ಒಳ್ಳೆಯ ಆಡಿಯೋ ಕಂಪನಿ ಬಂದಿದೆ. ಅದರಿಂದ ಇವತ್ತು ಪ್ರೊಡಕ್ಷನು ಮಾಡ್ತಾಯಿದ್ದಾರೆ. ಅವರು PRK ಪ್ರೊಡಕ್ಷನ್ಸು ಮಾಡ್ತಾಯಿದ್ದಾರೆ. 16 ಜನಕ್ಕೆ ಕೆಲಸ ಸಿಗ್ತಾಯಿದೆ. ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಯುತ್ತೆ. ಅದ್ರದ್ದು ಇತಿಹಾಸನೇ ಇದೆ. ವಜ್ರೇಶ್ವರಿ ಅಂದರೆ ಅದು ಇತಿಹಾಸ ಯಾರು ಅವರು ಸಾಧನೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ವಜ್ರೇಶ್ವರಿಯವರ ಸಾಧನೆನ ಆ ಒಂದು ಸಂಸ್ಥೆಯಲ್ಲಿ ನಮ್ಮ ಪಿಕ್ಚರು ಮಾಡಿದ್ದಾರೆ. ನಮ್ಮ ಸಿನಿಮಾಗೂ ಹೆಮ್ಮೆ, ನಮಗೂ ಹೆಮ್ಮೆ. ಒಂದು ದೊಡ್ಡ ಕಂಪ್ನಿ ನಮ್ಮದು ಆಡಿಯೋ ಕಂಪ್ನಿ ರಿಲೀಸ್ ಮಾಡ್ತಾರೆ. ನಮಗೂ ಒಂದು ಸಂತೋಷದ ವಿಷಯ ಮತ್ತು ನಮಗೂ ಒಂದು ದಾಖಲೆಯ ಒಂದು ಇರುತ್ತೆ ತುಂಬ. ಆ ರೀತಿ ರಿಲೀಸ್ ಬಗ್ಗೆ ಅಶ್ವಿನಿ ಮೇಡಮ್ ಜೊತೆ ಏನಾದರೂ ಮಾತಾಡಿದ್ರೆ ಇನ್ನೊಂದು ಅಪ್ಪು ಸರ್ ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳು ಖುಷಿ ಪಡಲಿ ಅನ್ನೋದೇ ನಮ್ಮ ಉದ್ದೇಶ. ಅಭಿಮಾನಿಗಳು ಎಷ್ಟು ಖುಷಿ ಪಟ್ಟರು ಅದು ನಮ್ಗೆ ಒಳ್ಳೆಯದು. ಅಭಿಮಾನಿಗಳು ನೋಡಿ ಬೆಂಬಲಿಸಿ ಒಳ್ಳೆಯದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಭಿಮಾನಿಗಳೆಲ್ಲರೂ ದಯವಿಟ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅನ್ನೋದು ನನ್ನ ಮನವಿ. ಅಶ್ವಿನಿ ಮೇಡಮ್ ಖಂಡಿತ ಇವತ್ತು ಹೋಗಿ ಮೀಟ್ ಮಾಡ್ತೀನಮ್ಮ. ನಾನು 2-3 ದಿವಸ ಊರಲ್ಲಿಲ್ಲ, ಇವತ್ತು ಹೋಗಿ ಮೀಟ್ ಮಾಡ್ತೀನಿ. ನೆಕ್ಸ್ಟು ಯಾವ ಸ್ಟಾರ್ ಜೊತೆ ನಾವು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಕುಮಾರ್ ಸರ್ ಕಡೆಯಿಂದ ಅಂತ? ಸದ್ಯಕ್ಕೆ ಇನ್ನೊಂದು 3-4 ತಿಂಗಳೇನಿಲ್ಲ. ನಾನು ಮಾಡ್ತೀನಿ ಅಂದಾಗ ನಿಮ್ಮನ್ನೇ ಕರೆದು ಮೊದಲು ತಿಳಿಸ್ತೀನಿ. ಆಗಸ್ಟ್ ಅಥವಾ ಸೆಪ್ಟೆಂಬರ್ಲಿ ಒಂದು ಪ್ಲಾನ್ ಅಂದ್ಕೊಂಡಿದ್ದೀವಿ. ಇನ್ನೂ ಸದ್ಯಕ್ಕೇನು ಆಗಿಲ್ಲ, ಖಂಡಿತ ತಿಳಿಸ್ತೀನಮ್ಮ. ಥ್ಯಾಂಕ್ ಯು ಅಮ್ಮ. ಇದಿಷ್ಟು ಕನ್ನಡ ಚಿತ್ರರಂಗದ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಆಗಿರತಕ್ಕಂಥ MN ಕುಮಾರ್ ಅವರ ಮಾತುಗಳಾಗಿತ್ತು. ಅಂಜನಿ ಪುತ್ರ ಸಿನಿಮಾನ ರಿಲೀಸ್ ಮಾಡಬೇಕು, ಅದು ಅಪ್ಪುವರ ಅಭಿಮಾನಿಗಳು ಕನಸು. ಪ್ರತಿ ವರ್ಷ ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಬರ್ಡೇವರೆಗೂ ಯಾಕೆ ಕಾರಣ ಅಭಿಮಾನಿಗಳು ಕೇಳ್ತಾ ಇದ್ದಾರಂತೆ, ಅವರು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮೇ 10ನೇ ತಾರೀಕು ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಈ ಥರ ನಿರ್ಮಾಪಕರು, ದೊಡ್ಡ ದೊಡ್ಡ ನಿರ್ಮಾಪಕರಿಗೆ ಅವ್ರ ಗಲ್ಲಾಪೆಟ್ಟಿಗೆ ತುಂಬಿದ್ರೆ ಇನ್ನೂ ಒಂದೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಅವ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.